ಬಿಜೆಪಿಯ ಇಷ್ಟೆಲ್ಲ ಟೀಕೆ ಟಿಪ್ಪಣಿಗಳಿಗೆ ಸಹಜವಾಗಿ ಮುಜರಾಯಿ ಇಲಾಖೆಯ ಸಚಿವರು ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ದೇವಸ್ಥಾನ ಸಂಬಂಧ ಬಿಲ್ ತಂದದ್ದು 2011ರಲ್ಲಿ ಅನ್ನೋದನ್ನ ಬಿಜೆಪಿ ನೆನಪು ಮಾಡಿಕೊಳ್ಳಿ. ಬಿಜೆಪಿಗರ ಟ್ವೀಟ್ ಸಂಬಂಧಿತವಾಗಿ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೆಂಡಾಮಂಡಲರಾಗಿದ್ದಾರೆ. ದೇವಸ್ಥಾನ ಸಂಬಂಧ ಬಿಲ್ ತಂದಿದ್ದು ಖುದ್ದು ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ. ಆ ಬಿಲ್ ಅನ್ನ ತಿದ್ದುಪಡಿ ಮಾಡಿರೋದು ನಾವು, ಹೊಸದಾಗಿ ಯಾವುದೇ ಕಾಯ್ದೆಯನ್ನ ನಾವು ಮಾಡಿಲ್ಲ. ದೇವರು ದೇವಸ್ಥಾನ ಅರ್ಚಕರ ಹಿತಕ್ಕಾಗಿ ನಾವು ಬದ್ಧರಾಗಿದ್ದೀವಿ. ಆ ನಿಲುವನ್ನ ಕಾಯ್ದುಕೊಳ್ಳುವಂತಹ ಸಲುವಾಗಿ ನಾವು ಇದನ್ನ ತಿದ್ದುಪಡಿಯನ್ನ ಮಾಡಿದ್ದೀವಿ. ಬಿಜೆಪಿಯವರಿಗೆ ಪರ್ಸೆಂಟೇಜ್ ತೆಗೆದುಕೊಂಡು ಅನುಭವ ಇದೆ, ಹಾಗಾಗಿ ಟೀಕೆ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಈಗ ನಮ್ಮ ಜೊತೆಗಿದ್ದಾರೆ ಸರ್. ಮೊದಲನೇದಾಗಿ ಏನ್ ಸರ್ ಇದು ಅಲಿಗೇಷನ್? ಅಂದ್ರೆ ಮುಜರಾಯಿ ದೇವಸ್ಥಾನಗಳಿಂದ ಹೆಚ್ಚುವರಿ ಆದಾಯ ಇರುವ ಕಡೆಯಿಂದ ಪರ್ಸೆಂಟೇಜ್ ವೈಸ್ ಸರ್ಕಾರ ಬೇರೆ ಕಾರಣಕ್ಕೆ ಹಣವನ್ನು ಬಳಸ್ಕೊಳ್ತಿದೆ ಅಂತ ಏನ್ ಸರ್ ಇದು? ಪರ್ಸೆಂಟೇಜ್ ಸರ್ಕಾರ ಬಿಜೆಪಿ ಸರ್ಕಾರ. ಬಿಜೆಪಿಯವರು ಹಿಂದೆ ಪರ್ಸೆಂಟೇಜು ಕೆಲಸ ಮಾಡಿ 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 ಅವರಿಗೆ ಆ ಪರ್ಸೆಂಟೇಜ್ ಅನ್ನೋ ಪದ ತಲೆಯಿಂದನೂ ಹೋಗಿಲ್ಲ, ಬಾಯಿಂದನೂ ಹೋಗಿಲ್ಲ. ಆಮೇಲೆ ಈಗ ಇರ್ತಕ್ಕಂಥದ್ದು ನಿನ್ನೆ ವಿಧಾನಸಭೆಯಲ್ಲಿ ಒಂದು ಅಮೆಂಡ್ಮೆಂಟ್ ಆಯಿತು. ಆಮೇಲೆ ನಿಮ್ಮ ಗಮನಕ್ಕೆ ನಿಮ್ಗೆ ಈಗಾಗಲೇ ಇದನ್ನು ಕೂಡ ಕೊಟ್ಟಿದ್ದೀನಿ. 2011ರಲ್ಲಿ ಯಾರು ಚೀಫ್ ಮಿನಿಸ್ಟರ್ ಆಗಿದ್ದರು? ಯಡಿಯೂರಪ್ಪವರಿದ್ದರು ಅಥವಾ ಸದಾನಂದ ಗೌಡರಿದ್ದರು. ಅವರ ಅವಧಿನಲ್ಲೇ 5 ಲಕ್ಷಕ್ಕಿಂತ ಹೆಚ್ಚು 10 ಲಕ್ಷಕ್ಕಿಂತ 10 ಲಕ್ಷದ ಒಳಗೆ ಇರುವ ದೇವಸ್ಥಾನಗಳಿಗೆ ನಿವ್ವಳ ಆದಾಯದ 5% ಟ್ಯಾಕ್ಸ್ ಹಾಕಿರೋದು ಯಾರು? ಓಕೆ, ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅವರೇ ಮಾಡಿರೋದು. ಆಮೇಲೆ 10 ಲಕ್ಷಕ್ಕಿಂತಲೂ ಮೀರಿರ್ತಕ್ಕಂಥದ್ದಕ್ಕೆ 10% ಹಾಕಿರೋದು ಬಿಜೆಪಿ ಸರ್ಕಾರನೇ. ಈಗ ನಾವೇನು ಮಾಡಿದ್ದೀವಿ, 10 ಲಕ್ಷದವರೆಗೂ ಅವರು ಏನು ಕಟ್ಟಬೇಕಾಗೇ ಇಲ್ಲ. 10 ಲಕ್ಷದವರೆಗೂ ಏನು ಕಟ್ಟಬೇಕಾಗಿಲ್ಲ. 10 ಲಕ್ಷದಿಂದ 1 ಕೋಟಿವರೆಗೂ 5% ಗ್ರಾಸ್ ಮೇಲೆ ಹಾಕಿದ್ದೀವಿ, ನೆಟ್ ಮೇಲೆ ಹಾಕಿದ್ದೀವಿ. 1 ಕೋಟಿಗಿಂತಲೂ ಜಾಸ್ತಿ ಇರ್ತಕ್ಕಂಥವ್ರಿಗೆ 10% ಹಾಕಿದ್ದೀವಿ. ಅಷ್ಟೇ ಹಾಕಿರೋದು. ಇದು ಬಿಜೆಪಿಯವರ ತಂದಿರ್ತಕ್ಕಂಥ ಬಿಲ್ಗೆ ನಮ್ಮದು ಸ್ವಲ್ಪ ಅಮೆಂಡ್ಮೆಂಟ್ ಅಷ್ಟೇ. ಬಿಜೆಪಿಯವರು ಹರಿಶ್ಚಂದ್ರ ಥರ ಮಾತಾಡ್ತಾರೆ. ಅವರಿಗೆ ಕಾನೂನಿನ ಅರಿವಿಲ್ಲ. ಕಾನೂನಿನ ಅರಿವಿಲ್ಲದೆ ಇರ್ತಕ್ಕಂಥವ್ರನ್ನ ಅವ್ರ ಕೈಯಲ್ಲಿ ಮಾತಾಡೋಕೆ ಬಿಟ್ಟು ಹೀಗೆ ಮಾತಾಡೋದು ಅಲ್ಲ.